ನಮಸ್ಕಾರ. ಲಕ್ಷ್ಮೀ ವೆಂಕಟೇಶ್ ಹನಿ ಫಾರ್ಮ್ ಬಯಲೇಳಿಗೆ ಸ್ವಾಗತ. ಜೇನುಹುಳಗಳು ಯಾವ ರೀತಿಯಾಗಿ ಮಕರಂದವನ್ನು ಮತ್ತು ಮೇಣವನ್ನು ಹೀರ್ತಾ ಇದ್ದಾವೆ ಅಂತ ನೋಡ್ಬೋದು. ಈ ಹೂವು ಒಂದು ಡಿಸೆಂಬರ್ ಹೂವು ಅಂತ ನಾವು ಇದರಲ್ಲಿ ಕರಿತೇವೆ. ಆ ಹೂವನ್ನು ಇದು ಡಿಸೆಂಬರ್ ಅವಧಿಯಲ್ಲಿ, ನವಂಬರ್ ಡಿಸೆಂಬರ್ನಲ್ಲಿ ಅವಧಿಯಲ್ಲಿ ಹೆಚ್ಚಾಗಿ ಈ ಹೂವು ಬಿಡ್ತದೆ. ಡಿಸೆಂಬರ್ ಗಿಡ ಅಂತಲೇ ಇದನ್ನು ಕರಿತೇವೆ. ನೋಡಿ ಆ ಮಕರಂದವನ್ನು ಹೇಗೆ ಹೀರ್ತಾ ಇದ್ದಾವೆ. ಪ್ರತಿಯೊಂದು ಹೂವಿನಲ್ಲೂ ಪರಾಗಸ್ಪರ್ಶದ ಮೂಲಕ ಆ ಮಕರಂದವನ್ನು ಮತ್ತು ಮೇಣವನ್ನು ಹೀರ್ತಾ ಇದ್ದಾವೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನ್ಯಾಚುರಲ್ಲಾಗಿ ಜೇನಿನ ಮಕರಂದವನ್ನು ಇಲ್ಲಿ ಹೀರ್ತಾ ಇದ್ದಾವೆ. ಈ ಟೈಮಲ್ಲಿ ಈ ಗಿಡಕ್ಕೆ ಇರ್ತದೆ ನೋಡಿ, ಇಲ್ಲೇ ಡಬ್ಬಿ ಇದೆ. ಈ ಡಬ್ಬಿಯ ಹುಳಗಳು ಇಲ್ಲೇ ಬಂದಿದ್ದಾವೆ. ಸಾಮಾನ್ಯವಾಗಿ ಬರ್ತದೆ, ಆಲ್ಮೋಸ್ಟ್ ಹುಳಗಳು ಬೇರೆ ಕಡೆನೂ ಹೋಗಿರ್ತದೆ, ಬೇರೆ ಡಬ್ಬಿದು ಬಂದಿರ್ತದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಜೇನು ಹುಳವು ಹೂ ಇದೆ ಅಂತ ಹೇಳಿ ಮತ್ತೊಂದು ಹೂವಿಗೆ ಅದು ಮತ್ತೊಂದು ಜೇನು ಹುಳಗಳಿಗೆ ಸಂದೇಶವನ್ನು ಕೂಡ ನೀಡ್ತವೆ. ಅದು ವೃತ್ತಾಕಾರದಲ್ಲಿ ತಿರುಗಿ ರೆಕ್ಕೆಯನ್ನು ಬಡಿಯೋದ್ರ ಮೂಲಕ ಉಳಿದ ಒಂದು ಜೇನು ಹುಳುಗಳನ್ನು ಇಲ್ಲಿ ಕರ್ಕೊಂಡು ಬರ್ತವೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಯಾವ ರೀತಿಯಾಗಿ ಅದು ಮಕರಂದವನ್ನು ಹೀರ್ತದೆ ಮತ್ತು ಕಾಲಿನಲ್ಲಿ ಮೇಣವನ್ನು ಸಂಗ್ರಹಿಸ್ತಾ ಇದೆ. ಅದರದ ಹೂವಿನ ಪರಾಗವನ್ನು ಕಾಲಿನಲ್ಲಿ ಮತ್ತು ಬಾಯಿಯಲ್ಲಿ ಮಕರಂದವನ್ನು ಹೀರ್ತಾ ಇದೆ. ಅದರ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋದಾಗೂ ಸಹಿತ ಪರಾಗಸ್ಪರ್ಶ ಜಾಸ್ತಿ ಆಗ್ತಾಯಿದೆ. ಇದೇ ರೀತಿಯಾದಂಥ ಕ್ರಿಯೆ ಪ್ರಕೃತಿಯಲ್ಲಿ ನಡೆದು ಪರಾಗಸ್ಪರ್ಶ ಹೂವು, ಹಣ್ಣು, ಕಾಯಿಗಳು ಆಗ್ತವೆ. ಇದು ನ್ಯಾಚುರಲ್ಲಾಗಿ ನಡೆಯುವಂಥದ್ದು. ಆ ಪರಾಗಸ್ಪರ್ಶವನ್ನು ಮಾಡ್ಕೋಬೋದಂಥ ಅದೇ ಹುಳ ಅಂತಲ್ಲ, ಆ ಟೈಪ್ನ ಕೆಲಸದ ಹುಳುಗಳು ಇಲ್ಲಿ ಬರ್ತವೆ. ನೋಡಿ, ಜೇನು ಪೆಟ್ಟಿಗೆಯ ಮುಂಭಾಗದಲ್ಲಿ ಬರ್ತವೆ. ಜೇನು ಪೆಟ್ಟಿಗೆಯ ಮುಂಭಾಗದ ಬಂದು ಆ ಹೂವು ಮತ್ತು ಮೇಣವನ್ನು ಜೇನು ರಟ್ಟುಗಳಿಗೆ ಸಂಗ್ರಹಿಸ್ತವೆ, ರಾಣಿಯ ಆಜ್ಞೆಯಂತೆ. ಇಲ್ಲಿ ಮುಂದೆ ಇರುವಂತಹ ಹುಳಗಳು ಕೆಲಸಗಾರರ ಹುಳಗಳು, ಹೋಗಿ ತರ್ತಾ ಇರುವಂಥವು ಕೂಡ ಕೆಲಸಗಾರದ ಹುಳುಗಳು. ಇವು ತುಡುವೆ ಜೇನನ್ನು ನಾವು ಸಾಕಾಣಿಕೆಯನ್ನು ಮಾಡ್ತಿದ್ದೇವೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಮತ್ತು ಇವೆಲ್ಲ ಹುಳಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದೆ, ಜೇನಿನ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಕ್ಕಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿರಿ. ಹುಳುಗಳು ಈ ರೀತಿಯಾಗಿ ಸಂಗ್ರಹವನ್ನು ಮಾಡ್ತವೆ. ಇದು ನೈಸರ್ಗಿಕವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಇದೆ. ಇದರ ಜೊತೆಗೆ ನರ್ಸರಿ ಜೇನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಾವು ವಿಡಿಯೋದಲ್ಲಿ ಕಾಣ್ತದೆ ನಿಮಗೆ, ಸೂಕ್ಷ್ಮವಾಗಿ ಗಮನಿಸಿ. ಚಿಕ್ಕ ಚಿಕ್ಕ ಹುಳುಗಳು ಏನಿದಾವಲ್ವ ಅವು ನರ್ಸರಿ ಜೇನುಗಳು. ಈ ರೀತಿಯಾದಂಥ ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ನಾವು ಪೆಟ್ಟಿಗೆಯನ್ನು ಇಟ್ಟಿದ್ದೇವೆ. ಯಾವ ರೀತಿಯ ಕೃತಕವಾಗಿ ಇಲ್ಲಿ ನಾವು ನೀಡುವುದಿಲ್ಲ, ನೈಸರ್ಗಿಕವಾಗಿ ಅವು ಸಂಗ್ರಹವನ್ನು ಮಾಡ್ತವೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಜೇನು ಹುಳ, ಇದು ಕೆಲಸಗಾರರ ಹುಳ, ತುಡುವೆ ಜೇನು. ಇದು ಸಂಗ್ರಹವನ್ನು ಮಾಡ್ತಾ ಇದೆ. ಸಂಗ್ರಹ ಮಾಡಿದಂಥದ್ದು ಆ ಪೆಟ್ಟಿಗೆಗೆ ಹೋಗಿ ಸೇರಿಸ್ತದೆ. ಹಾಗೆ ಗದ್ದೆಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ನಾಟಿ ಆಗಿ ಕೊಯ್ಲಿನ ಸಮಯ ಇದೆ, ಗದ್ದೆಯು ಕೂಡ ಸಂಗ್ರಹಿಸ್ತದೆ. ಧನ್ಯವಾದಗಳು.